ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಹಾರಿಕಾ ನಾಗರಾಜ್ ಹಾದಿಮನಿ. ಇವತ್ತು ನಾನು ಎಕ್ಸಾಮ್ಗೆ ಅಂದರೆ ವೀಕ್ಲಿ ಟೆಸ್ಟಿಗೆ ಪ್ರಿಪೇರ್ ಆಗಬೇಕು. ನಾಳೆ ನಮ್ಮದು ವೀಕ್ಲಿ ಟೆಸ್ಟ್ ಇದೆ. ಸೊ 4 ಸಬ್ಜೆಕ್ಟ್ನು ಹೇಗೆ ಪ್ರಿಪೇರ್ ಆಗ್ತೀನಿ ಅಂತ ತೋರಿಸ್ತೀನಿ. ಸೊ ಗಾಯ್ಸ್, ಬೆಳಗ್ಗೆ ಬೇಗ ಎದ್ದು ಓದಬೇಕು ಅಂತ ಇದ್ದೆ, ಆದರೆ ಲೇಟ್ ಆಗಿದೆ. ಸೊ ಇವಾಗ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ಮತ್ತು ಸಾಯಂಕಾಲ ಓದಬೇಕು, ಯಾಕಂದರೆ ನಾಳೆನೇ ಟೆಸ್ಟ್ ಇದೆ ನಮ್ಮದು. ಸೊ ಕೀಪ್ ವಾಚಿಂಗ್. ಇಲ್ಲಿ ನೋಡಿ, ನಮ್ಮ ಚಿಕ್ಕಮ್ಮನ ಸೌಂಡ್ ಸೀನ್ ಈಗ ತಾನೇ ಮುಗಿದು ರಂಗೋಲಿ ಹಾಕಿ ಬಂದರು ಚಿಕ್ಕಮ್ಮ. ಭಾರಿ ಆಗ್ತಿ ಬಿಡು ಚಿಕ್ಕಮ್ಮನಿಗೆ, ಚೆನ್ನಾಗೈತಿ. ಈಗ ನಮ್ಮ ಅಜ್ಜಿ ನನಗೆ ತಲೆ ಬಾಚ್ತಾ ಇದ್ದಾರೆ, ನಾನು ಹಾಗೆ ಓದ್ತಾ ಇದ್ದೀನಿ. ಈಗಿನ 1 ಲೆಸನ್ನಲ್ಲಿದ್ದೀನಿ, 3 ಲೆಸನ್ ಕಂಪ್ಲೀಟ್ ಮಾಡಬೇಕು. ಇವತ್ತೊಂದೇ ದಿನ, ನಾಳೆ ಟೆಸ್ಟ್ ಮುಗಿಸ್ಕೊಂಡು ಸಂಡೇ ಮಸ್ತ್ ಮಹಾಶಿವರಾತ್ರಿ ಅವಸ್ಥೆ ಐತಿ. ಸ್ಕೂಲ್ ರಜೆ ಕೊಡಲ್ಲ ಅವತ್ತು. ಸಂಡೇ ಬಂದುಬಿಟ್ಟು 2 ಜಡಿ ಹಾಕಿಸ್ಕೊಂಡು ಆದಮೇಲೆ ವೀಡಿಯೋ ಮಾಡ್ತೀನಿ. ಸೊ ಇವಾಗ ನಮ್ಮ ಅಜ್ಜಿ ನನಗೆ 2 ಜಡಿ ಹಾಕಿದ್ದಾರೆ. ಶವರ್ ತಗೊಂಡು ನಾನು ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗ್ತೀನಿ. ರೆಡಿಯಾಗಿ ಆಲ್ರೆಡಿ ಬಾಲ್ ಆಟಾಡ್ತಾ ಇದ್ದಾನೆ. ಅವ್ನು ರೆಡಿ ಆಗ್ಬಿಟ್ಟು ಆಲ್ರೆಡಿ. ಇವಾಗ ನಾನು ರೆಡಿ ಆಗಬೇಕಷ್ಟೆ. ಸೊ ಗಾಯ್ಸ್, ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದ್ದೀನಿ ನಾನು. ಇವಾಗ ಟಿಫನ್ ಮಾಡಿ ಸ್ಕೂಲ್ಗೆ ಹೋಗೋದಷ್ಟೇ ಇರೋದು. ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಾ ಇಲ್ಲ, ಯಾಕಂದರೆ ಓದೋದು ಜಾಸ್ತಿ ಇದೆ ನಂದು. ಇವಾಗ ಕಂಪ್ಲೀಟ್ ಮಾಡಿಬಿಡ್ತೀನಿ, ಮತ್ತು ನಾಳೆ ಬೆಳಗ್ಗೆ ಎದ್ದು ಓದಬೇಕು ಅಂದರೆ ಆಗೋದಿಲ್ಲ. ಸೊ ಪ್ಯಾಕ್ ಮಾಡಿಬಿಡ್ತೀನಿ, ಮತ್ತು ಲೇಟ್ ಆಗುತ್ತೆ. ಇವಾಗ ಆಲ್ರೆಡಿ ಲೇಟ್ ಆಗಿದೆ. ಟಿಫನ್ ಮಾಡಿ ಹೋಗ್ಬೇಕೀಗ. ಅಮ್ಮ ಅವಲಕ್ಕಿ ಕಲಿಸ್ತಾ ಇದ್ದಾರೆ. ನಾವು ಪ್ಲೇಟ್ ರೆಡಿ ಇಟ್ಟಿದ್ದೀವಿ, ಇವಾಗ ಹಾಕ್ಕೊಂಡು ತಿನ್ನೋದಷ್ಟೇ. ಅವಲಕ್ಕಿ ಮೇಲೆ ಸೌನೂರು ಖಾರ ಹಾಕ್ಕೊಂಡು ತಿಂತಾಯಿದ್ದೀವಿ. ರೆಡಿ ಇದ್ದೀವಿ, ಹೋಗ್ತಾ ಇದ್ದೀವಿ ಗಾಯ್ಸ್ ಸ್ಕೂಲಿಗೆ. ಮತ್ತೆ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್, ನಮ್ಮ ಚಿಕ್ಕಮ್ಮರು ಏನೋ ತಂದಿದ್ದಾರೆ. ಇದು ಅವರು ಮೇಕಪ್ಪಿಗೆ ಹೋಗಿದ್ರು, ಹಾಗಾಗಿ ಇವು ಜಲ್ಲಿ ಏನೋ ತಂದಿದ್ದಾರೆ. ಸೊ ನಾನು ಸ್ಕೂಲಿಂದ ಬಂದಿದ್ದೀನಿ, ಈಗ ಸ್ಕೂಲ್ ಮುಗಿಸ್ಕೊಂಡ್ಬಂದಿದ್ದೀನಿ. ಫುಲ್ಲು ಸ್ಪೋರ್ಟ್ಸ್ ಇತ್ತು. ಇಲ್ಲ ನೋಡಿ ನಮ್ಮ ತಮ್ಮ ಸ್ಪೋರ್ಟ್ಸ್ ಆಡೀನಿ. ಅದಾದಮೇಲೆ ನಮಗೆ ಡ್ಯೂಟಿ ಕೊಟ್ಟಿದ್ದಾರೆ. ನಮಗೆ, ಹಾಗಾಗಿ ಸುಸ್ತಾಗಿದೆ. ಇವಾಗ ನನಗೆ ಓದೋಕ್ಕೆ ಫುಲ್ ಮೂಡೇ ಇಲ್ಲ. ಇವನು ಬಂದು ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾನೆ, ನಾನು ಕ್ಯಾಮ್ರಾ ಹೊಡ್ಸಿದ್ಬಿಟ್ಲೆ ಓಡೋಗ್ತಾ ಇದ್ದಾನೆ. ಸೊ ಈಗ ನಾನು ಡ್ರೆಸ್ ಚೇಂಜ್ ಮಾಡಿ ಕ್ಯಾಶುವಲ್ಸ್ ಹಾಕ್ಕೊಂಡು ಆಮೇಲೆ ನಾನು ಡ್ಯೂಟಿನ ಮುಗಿಸಿ ಆದಮೇಲೆ ಫ್ರೆಶ್ ಅಪ್ ಆದಮೇಲೆ ನಿಮಗೆ ಸಿಗ್ತೀನಿ. ಆದಮೇಲೆ ನಾನು ನಿಮಗೆ ಏನು ಮಾಡಬೇಕು ಅಂತ ತೋರಿಸ್ತೀನಿ, ಏನೇನು ಓದ್ತೀನಿ ಅಂತ. ಸೊ ಗೈಸ್, ಇವಾಗ ಹಾಲು ಮತ್ತು ಬಟರ್ ತಿಂತಾಯಿದ್ದೀನಿ, ರಸ್ಕ್. ಆದಮೇಲೆ ತಿಂದ್ಬಿಟ್ಟು ಫೇಸ್ ವಾಶ್ ಮಾಡಿ ಓದ್ತೀನಿ. ಗಾಯ್ಸ್, ನಮ್ಮ ಅಮ್ಮನಿಗೆ ಸನ್ಮಾನ ಮಾಡಿ ಕಳಿಸಿದ್ದಾರೆ ನೋಡಿ. ಹಣ್ಣು ಕೊಟ್ಟಿದ್ದಾರೆ, ಒಂದು ಪುಟ್ಟಿಗಟ್ಟಲೆ. ಇಲ್ಲಿ ಇವರೇ ಸನ್ಮಾನ ಮಾಡಿಸ್ಕೊಂಡವರು. ಯಾರು ಮಾಡ್ಯಾರಮ್ಮ ಸನ್ಮಾನ? ನಮ್ಮ ಸ್ಟೂಡೆಂಟ್. ಸರಿ, ನಮ್ಮ ಸ್ಟೂಡೆಂಟಿಂದ ಇವತ್ತು ಸಲೂನ್ ಓಪನಿಂಗ್ ಇತ್ತಾ? ಹೋಗಿದ್ದೆ ಓಪನಿಂಗಿಗೆ. ಗಿಫ್ಟ್ ಹಾಕಿ ತಂದಿದ್ದಾರೆ. ನಾಳೆ ಸ್ಕೂಲಿಗೆ ಹೋಗ್ತೀನಿ. ಓದಬೇಕಾದ್ರೆ ವಿಡಿಯೋ ಮಾಡಬೇಕು ಅಂದರೆ ನನಗೆ ಓದೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಹೋಗಲ್ಲ, ಹಾಗಾಗಿ ನಾನು ಸ್ವಲ್ಪ ಅಷ್ಟೇ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಸೊ ಇವಾಗ ಓದ್ಬಿಟ್ಟು ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಆಲ್ರೆಡಿ 8:12 ಆಗಿದೆ. ನನಗಿದು ಮುಗಿಸೋಕ್ಕೆ 20 ನಿಮಿಷ ಬೇಕು. ಮತ್ತು ಇನ್ನೂ ಒಂದು ಸಬ್ಜೆಕ್ಟ್ ಇದೆ, ಅದು ಓದೋಷ್ಟರಲ್ಲಿ ಮುಗೀತು. 9 ಗಂಟೆ ಆಗ್ಬೋದು ಮೇ ಬಿ. ಆದಮೇಲೆ ನನ್ನ ವಿಡಿಯೋ ಎಡಿಟು ಇದೆ, ಅದು ನಾಳೆನೇ ಮಾಡಬೇಕು. ಹಾಗಾಗಿ ನನಗೆ ವಿಡಿಯೋ ಇವತ್ತು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಗಾಯ್ಸ್, ಇವಾಗ ನಾನು 2 ಸಬ್ಜೆಕ್ಟ್ನ ಮುಗಿಸಿದ್ದೀನಿ. ಸೊ ಇವಾಗ ನಾನು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಊಟ ಮಾಡಿಬಿಟ್ಟು ಇನ್ನೂ ಒಂದು ಸಬ್ಜೆಕ್ಟ್ನ ರಿವೈಸ್ ಮಾಡಿ ಆದಮೇಲೆ ಬೆಳಗ್ಗೆ ಒಂದು ಸಬ್ಜೆಕ್ಟ್ ಮುಗಿಸ್ತೀನಿ. ಆವಾಗ ನಂಗೆ ಈಸಿ ಆಗುತ್ತೆ, ಬೆಳಗ್ಗೆ ಬೇಗ ಎದ್ದೇಳೋದು ಇರಲ್ಲ. ಇವಾಗೆಲ್ಲ ಮುಗಿಸ್ಬಿಡ್ತೀನಿ ನಾನು. ಓದ್ಬಿಟ್ಟು ಇವಾಗ ಗೇಮ್ ಆಡ್ತಾ ಇದ್ದಾನೆ. ಅಡುಗೆ ರೆಡಿ ಆಗ್ತಾ ಇದೆ, ಇವಾಗ ಹಾಕ್ಕೊಳ್ಳೋದಷ್ಟೇ. ಚೌಳಿಕಾಯಿ ಇದೆ ಮತ್ತು ವೈಟ್ ರೈಸ್. ನಮ್ಮ ಅಜ್ಜಿ TV ನೋಡ್ತಾ ಇದ್ದಾರೆ. ನಾನೀಗ ಊಟ ಕೊಡ್ತೀನಿ. ನಾನು ಫಿಲಮ್ ಹಚ್ಚಿ ಒಂದು ಸ್ವಲ್ಪ ಹೊತ್ತು ನೋಡಿ ಆದಮೇಲೆ ಓದ್ತೀನಿ. ಸಾರಿ ಗೈಸ್, ಇವಾಗ ಮಲಗ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗೇನು ಓದ್ತಾ ಇಲ್ಲ, ಆದಮೇಲೆ ಬೆಳಗ್ಗೆ ಎದ್ದು 2 ಸಬ್ಜೆಕ್ಟು ಕಂಪ್ಲೀಟ್ ಮಾಡಿ ಹೋಗ್ತೀನಿ. ಬಾಯ್. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.